ಕ್ವಶನ್ ನೋಡ್ಕೊಳ್ಳಿ. ಲೆಟ್ ಎ ಈಸ್ ಈಕ್ವಲ್ ಟು 1 2 3 4, b is equal to 1 2 3 4 5 6. First question, how many functions are there from a to b? Second, how many of these are 1 to 1? Third, how many functions are there from b to a? How many of these are aren't? ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಸೊಲ್ಯೂಷನ್ ಬಂದು ಫಸ್ಟ್ ಎಲ್ಲಿ ನೋಡಿ 1 2 3 4 ಇದೆ. ಇಲ್ಲೇನು ಮಾಡಿ, ವಿ ಹ್ಯಾವ್ ನಂಬರ್ ಇದು ನೋಡಿ, ಈ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅಂತ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಅಂದರೆ 4. ಅದನ್ನ ಎಮ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಎಮ್ ಈಸ್ ಈಕ್ವಲ್ ಟು ನಂಬರ್ ಅಂದರೆ ಕಾರ್ಡಿನಾಲಿಟಿ ಆಫ್ ಎ ಈಸ್ ಈಕ್ವಲ್ ಟು 4. ಎನ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ, ಅದೆಷ್ಟಿರುತ್ತೆ 1 2 3 4 5 6. ಇಲ್ಲಿ ಬಂದು ಎನ್ ಬಂದು 6 ಇದೆ. ಅರ್ಥ ಆಯ್ತಲ್ವಾ? ಮಿಸ್ಟೇನ್ ಮಾಡಬೇಕಂದ್ರೆ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಹೌ ಮೆನಿ ಫಂಕ್ಷನ್ಸ್ ಆರ್ ದೇರ್ ಫ್ರಮ್ ಎ ಟು ಬಿ ಅಂತ ಕೇಳಿದ್ದಾರೆ. ನೋಡಿ, ದ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ ಅಂತ ಕೇಳಿದರೆ ನಾಲ್ಕು ಇಟ್ಕೊಳ್ಳಿ. ಇಲ್ಲಿ ಏನು ಮಾಡಬೇಕಂದ್ರೆ, ಎ ಅಂದರೆ ಈಗ ನೋಡಿ ಎಮ್ಮು, ಬಿ ಅಂದರೆ ಎನ್ನು. ಅರ್ಥಕ್ಕಿದೆಯಲ್ವಾ? ಎ ಟು ಬಿ ಇದ್ದರೆ ಎನ್ ಪವರ್ ಎಮ್ಮು ಫಾರ್ಮುಲಾ. ಫಸ್ಟು ಇಲ್ಲಿ ರೈಟಲ್ಲಿ ಇರುತ್ತಲ್ಲ, ಅದನ್ನ ಎನ್ನ ಬೇಸಲ್ಲಿ ಬರ್ಕೋಬೇಕು. ಇದರ ಫೋರ್ಕು ಬರೆಯೋಕ್ಕೆ ಹೋಗಬೇಡಿ. ಈ ಎನ್ನ ಬೇಸಲ್ಲಿ ಬರ್ಕೋಬೇಕು, ಈ ಎಮ್ನ ಪವರ್ಗೆ ತಗೋಬೇಕು. ಎನ್ ಪವರ್ ಎಮ್ ಆಗುತ್ತೆ. ಇಲ್ಲಿ ಎನ್ ಎಷ್ಟು 6, ಎಮ್ ಎಷ್ಟು 4. 6 ಪವರ್ 4 ಅಂದರೆ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. 6 ಪವರ್ 4 ಅಂದರೆ 1296 ಆಗುತ್ತೆ. 1296. ಇದು ಬಂದು ನಂಬರ್ ಆಫ್ ಫಂಕ್ಷನ್ ಫ್ರಮ್ ಎ ಟು ಬಿ ಆಗುತ್ತೆ. ನೆಕ್ಸ್ಟ್, ಹೌ ಮೆನಿ ಆಫ್ ದಿಸ್ ಫ್ರಮ್ 1 to 1 ಅಂದರೆ ಈಗ ಇದರಲ್ಲಿ ಫ್ರಮ್ ಎ ಟು ಬಿ ಇಲ್ಲಿ ಎಷ್ಟು 1 to 1 ಫಂಕ್ಷನ್ ಇದೆ ಅಂತ. ದ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ, ನಂಬರ್ ಆಫ್ 1 to 1 ಫಂಕ್ಷನ್ ಅಂತ ಆಗುತ್ತೆ. ನಂಬರ್ ಆಫ್ 1 to 1 ಫಂಕ್ಷನ್ ಫ್ರಮ್ ಎ ಟು ಬಿ. ನೋಡಿ, ಇದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಎ ಅಂದ್ರೇನು ಎಮ್ಮು, ಎ ಡಿನೋಷನ್ ಏನು ಎಮ್ಮು, ಬಿ ಡಿನೋಷನ್ನು ಎನ್ನು. ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಯಾವಾಗಲೂ 1 to 1 ಫಂಕ್ಷನ್ ಜ್ಞಾಪಕ ಇಟ್ಕೊಳ್ಳಿ. 1 to 1 ಎ ಟು ಬಿ ಇದ್ದರೆ ಈ ಇಲ್ಲಿ ಎ ಇರುತ್ತಲ್ಲ, ಅದರದ್ದು ಎಲಿಮೆಂಟ್ ಕಡಿಮೆ ಇರಬೇಕು, ಬಿ ಎಲಿಮೆಂಟ್ ಜಾಸ್ತಿ ಇರಬೇಕು. ಅಕಸ್ಮಾತ್ ಅದೇ ಎ ಟು ಬಿ ನಂಬರ್ ಆಫ್ 1 to ಫಂಕ್ಷನ್ನು ಎ ಟು ಬಿ ಇದ್ದು ಎ ಎಲಿಮೆಂಟ್ ಜಾಸ್ತಿ ಮತ್ತು ಬಿ ಎಲಿಮೆಂಟ್ ಕಡಿಮೆ ಇದ್ದರೆ ನಂಬರ್ ಆಫ್ 1 to 1 ಫಂಕ್ಷನ್ 0 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನಂಬರ್ ಆಫ್ 1 to 1 ಫಂಕ್ಷನ್ನು ಬರಬೇಕು ಅಂದರೆ ಫಸ್ಟ್ ಕಂಡೀಷನ್ನು ಈ ಫಸ್ಟ್ ನಂಬರ್ ಇದೆಯಲ್ಲ, ಇದು ಕಡಿಮೆ ಇರಬೇಕು. ಅರ್ಥ ಆಗ್ತಿದೆಯಾ? ಅಂದರೆ ಎ ಶುಡ್, ಇಲ್ಲಿ ಎ ಇದೆಯಲ್ವಾ, ಎ ನಂಬರು ಕಾರ್ಡಿನಾಲಿಟಿ ಆಫ್ ಎ, ಇದು ರಫ್ ವರ್ಕ್ ಬರ್ಬಿಡ್ತೀನಿ ನೋಡಿ. ನಂಬರ್ ಆಫ್ ಫಂಕ್ಷನ್ ಫ್ರಮ್ ಎ ಟು ಬಿಗೆ ಕಂಡೀಷನ್ ಏನಂದರೆ, ಎ ಟು ಬಿಗೆ ಕಾರ್ಡಿನಾಲಿಟಿ ಆಫ್ ಎ ಶುಡ್ ಬಿ ಲೆಸ್ ದ್ಯಾನ್, ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಶುಡ್ ಬಿ ಲೆಸ್ ದ್ಯಾನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ. ಆವಾಗಲೇ 1 to 1 ಫಂಕ್ಷನ್ ಬರೋದು, ಇಲ್ಲಾಂದರೆ ಬರೋಲ್ಲ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಈ ಥರ ಲೆಸ್ಸರ್ ಇದ್ದರೆ ಮಾತ್ರ ಬರುತ್ತೆ. ಫಸ್ಟ್ ಚೆಕ್ ಮಾಡ್ಕೋಬಿಡಿ. ಎಮ್ ಇದು ಕಾರ್ಡಿನಾಲಿಟಿ ಆಫ್ ಎ ಎಷ್ಟು 4, ಕಾರ್ಡಿನಾಲಿಟಿ ಆಫ್ ಬಿ ಎಷ್ಟು 6. ಅಂದರೆ 4 is less than 6 ಇದೆ, ಅದಕ್ಕೆ ಬರುತ್ತೆ. ಬಂದರೆ ಅದಕ್ಕೆ ಫಾರ್ಮುಲಾ ಬಂದು ಎನ್ ಫ್ಯಾಕ್ಟೋರಿಯಲ್, ಇದನ್ನ ಫ್ಯಾಕ್ಟೋರಿಯಲ್ ಬರ್ಕೋಬೇಕು, ಡಿವೈಡೆಡ್ ಬೈ ಎನ್ ಮೈನಸ್ ಎಮ್ ಫ್ಯಾಕ್ಟೋರಿಯಲ್. ಆಮೇಲೆ ನೋಡಿ, ಇದು ಬಂದರೆ ಫಸ್ಟು ಇದಕ್ಕೆ ಫ್ಯಾಕ್ಟೋರಿಯಲ್ ಬರ್ಕೋಬೇಕು, ಡಿವೈಡೆಡ್ ಬೈ ಇದು ಮೈನಸ್ ಇದು, ಅದಕ್ಕೆ ಹೋಲ್ ಫ್ಯಾಕ್ಟೋರಿಯಲ್ ಬರ್ಕೋಬೇಕು. ಈಗ ಎನ್ ಅಂದರೆ ಎಷ್ಟು 6 ಫ್ಯಾಕ್ಟೋರಿಯಲ್, ಆಮೇಲೆ 6 ಮೈನಸ್ 4 ಫ್ಯಾಕ್ಟೋರಿಯಲ್, 6 ಫ್ಯಾಕ್ಟೋರಿಯಲ್, 6 ಮೈನಸ್ 4 ಅಂದರೆ 2 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಮಾಡ್ಕೊಳ್ಳಿ. 6 ಶಿಫ್ಟು ಎಕ್ಸ್ ಇನ್ವರ್ಸ್ ಹೊಡೆದ್ರೆ 6 ಫ್ಯಾಕ್ಟೋರಿಯಲ್ ಬರುತ್ತೆ. 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಹೊಡೆದ್ರೆ 2 ಫ್ಯಾಕ್ಟೋರಿಯಲ್ 360 ಬರುತ್ತೆ. ಇದು ನಂಬರ್ ಆಫ್ 1 to 1 ಫಂಕ್ಷನ್.
360. ಈಗ ಇಲ್ಲಿ ನಂಬರ್ ಆಫ್ ಆನ್ ಟು ಫಂಕ್ಷನ್ ಕೇಳಿಲ್ಲ ಅವರು, ಅರ್ಥ ಆಗ್ತಿದೆಯಲ್ವಾ? ಅದನ್ನ ಎಕ್ಸ್ಟ್ರಾ ಬರ್ಬಿಡ್ತೀನಿ. ಇಲ್ಲಿ ಬರ್ಬಿಡ್ತೀನಿ. ಅವ್ರು ಕೇಳಿಲ್ಲ ಕ್ವಶನ್ನಲ್ಲಿ, ಇದು ಎಕ್ಸ್ಟ್ರಾ ಜ್ಞಾಪಕ ಇಟ್ಕೊಳ್ಳಿ. ಕೇಳಿದ್ರೆ ಮಾಡಿ, ಇಲ್ಲಿ ಕೇಳಿಲ್ಲ ಅದಕ್ಕೆ ಎಕ್ಸ್ಟ್ರಾ ಅಂತ ಬರ್ತೀನಿ. ಇಲ್ಲಿ ಈ ಕ್ವಶನ್ ಕೇಳಿದ್ರೆ ಇದು ಫಸ್ಟು ನಂಬರ್ ಆಫ್ ಫಂಕ್ಷನ್ ಫ್ರಮ್ ಎ ಟು ಬಿಗೆ, ಇದು ನಂಬರ್ ಆಫ್ ಫಂಕ್ಷನ್ 1 to 1 ಫಂಕ್ಷನ್ ಫ್ರಮ್ ಎ ಟು ಬಿಗೆ. ಇದು ಬಂದು ನಂಬರ್ ಎಕ್ಸ್ಟ್ರಾ ಕೇಳಿಲ್ಲ, ಕೇಳಿದರೆ ಮಾಡಿ ನಂಬರ್ ಆಫ್ ಆನ್ ಟು ಫಂಕ್ಷನ್ ಫ್ರಮ್ ಎ ಟು ಬಿ. ಇಲ್ಲಿ ನೋಡಿ, ಇಲ್ಲಿ ಮೇನ್ ನೋಡಬೇಕಾಗಿರೋದು ಎ ಎಷ್ಟು, ಎ ಅಂದರೆ ಏನು, ಎಮ್ಮು, ಪಿ ಅಂದರೆ ಎನ್ನು. ಅರ್ಥ ಆಗ್ತಿದೆಯಾ? ಇಲ್ಲಿ ಎ ಟು ಬಿ ನಂಬರ್ ಆಫ್ ಆನ್ ಟು ಫಂಕ್ಷನಲ್ಲಿ ಫಸ್ಟ್ ಏನು ಚೆಕ್ ಮಾಡಬೇಕು ಅಂದರೆ ಕಾರ್ಡಿನಾಲಿಟಿ ಆಫ್ ಎ ಈಸ್ ಗ್ರೇಟರ್ ದೆನ್ ಕಾರ್ಡಿನಾಲಿಟಿ ಆಫ್ ಬಿ ಇದೆಯಾ ಅಂತ ನೋಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಕಾರ್ಡಿನಾಲಿಟಿ ಆಫ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್, ಇದು ಫಸ್ಟ್ ಸೆಟ್ದು, ಇದಕ್ಕೆ ಇದು ಗ್ರೇಟರ್ ಇದೆಯಾ ನೋಡಬೇಕು. ಗೊತ್ತಾಗ್ತಿದೆಯಾ? ಈಗ ನೋಡಿ, ಇಲ್ಲಿ ಎ ಟು ಬಿ ಇದ್ದರೆ ಎ ಗ್ರೇಟರ್ ಇರಬೇಕು ಕಂಪೇರ್ ಟು ಬಿ. ಎ ಎಷ್ಟು, ಎಮ್ಮು 4 ಇದೆ ಮತ್ತು ಎನ್ ಎಷ್ಟು 6 ಇದೆ. ಇಲ್ಲಿ ಎ ಗ್ರೇಟರ್ ಇಲ್ಲ, ಎ ಏನಿದೆ, ಈಗ ನೋಡಿ ಇದು 4 ಇದೆ, ಇದು 6 ಇದೆ. ಫೋರ್ ಈಸ್ ನಾಟ್ ಗ್ರೇಟರ್ ದ್ಯಾನ್ 6, ಆವಾಗ 0 ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ನಂಬರ್ ಆಫ್ ಆನ್ ಟು ಫಂಕ್ಷನ್ 0 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ಮುಗೀತು. ಇದು ಎಕ್ಸ್ಟ್ರಾ ಇದೇನು ಮಾಡೋದು ಬೇಕಾಗಿಲ್ಲ ಈ ಕ್ವಶನ್ಗೆ. ಎಕ್ಸಾಂಪಲ್ ಕೇಳಿದ್ರೆ ಮಾಡಬೇಕು. ನೆಕ್ಸ್ಟ್ ಒಂದು ಮೂರನೇ ಕ್ವಶನಲ್ಲಿ ಹೌ ಮೆನಿ ಫಂಕ್ಷನ್ಸ್ ಆರ್ ದೇರ್ ಫ್ರಮ್ ಬಿ ಟು ಎ ಕೇಳಿದ್ದಾರೆ. ದ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಬಿ ಟು ಎ. ನೋಡಿ, ಈಗ ಬಿಗೆ ಇದು ರಫ್ ವರ್ಕ್ ಬರೀತೀನಿ. ಇದೆಲ್ಲ ನೀವೇನು ಬರೆಯಬೇಕಾಗಿಲ್ಲ, ಇದು ನಾನು ಈ ಥರ ಬರೆದಿದ್ದನ್ನು ಯಾರೋ ಮಾರ್ಕದೆಲ್ಲ. ಇಲ್ಲಿ ಬಿ ಬಂದು ಏನು, ಎನ್ನು. ಪಿ ಅಂದ್ರೇನು, ಎನ್ನು. ಎ ಅಂದ್ರೇನು, ಎಮ್ಮು. ಜ್ಞಾಪಕ ಇಟ್ಕೊಳ್ಳಿ. ನಂಬರ್ ಆಫ್ ಫಂಕ್ಷನ್ಸ್ಗೆ ಏನು ಮಾಡಬೇಕು, ಇದು ರೈಟ್ ಇರುತ್ತಲ್ಲ, ಅದು ಬೇಸಲ್ಲಿ ಇಟ್ಕೋಬೇಕು. ಅಂದರೆ ಎಮ್ನ ಬೇಸಲ್ಲಿ ಇಟ್ಕೊಳ್ಳಿ. ಲೆಫ್ಟ್ ಇದೆಯಲ್ಲ, ಅದು ಪವರಲ್ಲಿ ಇಟ್ಕೊಳ್ಳಿ. ಎಮ್ ಪವರ್ ಎನ್. ಇಲ್ಲಿ ಎಮ್ ಅಂದರೆ ಏನು, ಎಮ್ ಇಸ್ ಎಷ್ಟು, 4, ಎನ್ ಎಷ್ಟು 6, 4 ಪವರ್ 6. $4096 ಬರುತ್ತೆ. 4096. ನೋಡಿ, ಇದಾಯಿತು. ನೆಕ್ಸ್ಟು ಏನು ಹೇಳಿದ್ದಾರೆ, ಹೌ ಮೆನಿ ಆಫ್ ದೀಸ್ ಆರ್ ಆನ್ ಟು ಫಂಕ್ಷನ್ಸ್. the number of onto functions from B to A. ಈಗ ನೋಡಿ, ನಂಬರ್ ಆಫ್ ಆನ್ ಟು ಫಂಕ್ಷನ್ ಬಿ ಟು ಎ ಅಂದರೆ ಇಲ್ಲಿ ನೋಡಿ, ನಾನೇನಂತೆ ನಿಮಗೆ ಆನ್ ಟು ಫಂಕ್ಷನ್ ಇರಬೇಕು ಅಂದರೆ ಫಸ್ಟ್ ಸೆಟ್ ಇದು ಶುಡ್ ಬಿ ಗ್ರೇಟರ್ ದ್ಯಾನ್ ಇದು ಇರಬೇಕು. ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಸೆಟ್ ಯಾವುದು, ಫ್ರಮ್ ಬಿ ಟು ಎಲ್ಲಿ ಇದು ಫಸ್ಟ್ ಸೆಟ್ ಅಂದ್ಕೊಳ್ಳಿ. ಇಲ್ಲಿ ಇದೆಯಲ್ಲ, ಇದು ಶುಡ್ ಬಿ ಗ್ರೇಟರ್ ದ್ಯಾನ್ ಇದು. ಫಸ್ಟ್ ಇದಾಗುತ್ತಾ ನೋಡಿ. ಬಿ ಎಷ್ಟು 6, ಎ ಎಷ್ಟು 4 ಆಗುತ್ತೆ. ಅಂದರೆ ಇಲ್ಲಿ ಬರುತ್ತೆ ಆನ್ ಟು ಫಂಕ್ಷನ್ಸು. ನಂಬರ್ ಆಫ್ ಆನ್ ಟು ಫಂಕ್ಷನ್ಗೆ ಫಾರ್ಮುಲಾ ಪಿ ಆಫ್, ನೋಡಿ ಇದು ಒಂದು ಬಿಗೇನು ಎನ್ನು, ಬಿಗೆ ಎನ್ ಅಲ್ವಾ, ಎಗೆ ಎಮ್ ಅಲ್ವಾ. ಇಲ್ಲಿ ಪಿ ಆಫ್ ಎಮ್ ಕಾಮ ಎನ್ನ ಫೈಂಡ್ ಮಾಡಬೇಕಂದ್ರೆ ಡೈರೆಕ್ಟ್ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಎನ್ ಕಾಮ ಎಮ್ ಅಂದರೆ 6, 4. ಪಿ ಆಫ್ 6, 5 ಫೈಂಡ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಪಿ ಆಫ್ 6, 4ಗೆ ಫಾರ್ಮುಲಾ ಫೈಂಡ್ ಮಾಡೋಕ್ಕೆ ನೋಡಿ, ಫಾರ್ಮುಲಾ ಬಂದು ಪಿ ಆಫ್, we have P of
ಗೊತ್ತಾಗ್ತಿದೆಯಲ್ವಾ? ಎನ್ ಕಮ ಎಮ್ಗೆ ಅಥವಾ ಪಿ ಆಫ್ 6,4ಗೆ ಫಾರ್ಮುಲಾ ಬಂದು ಡೈರೆಕ್ಟಾಗಿ ಬರೀತೀನಿ, ಜ್ಞಾಪಕ ಇಟ್ಕೊಳ್ಳಿ. ಸಮೇಷನ್ ಆಫ್ ಕೆ 0 to 4. ನೀವೇನು ಮಾಡಬೇಕು, ಪಿ ಆಫ್ 6,4ನ ಫೈಂಡ್ ಮಾಡಬೇಕು ಯಾವಾಗಲೂ. ಜ್ಞಾಪಕ ಇಟ್ಕೊಬಿಡಿ. ಫಸ್ಟ್ ಇದು ಚೆಕ್ ಮಾಡ್ಕೊಬಿಡಿ. ಇದು ಫಸ್ಟ್ ಒನ್ ಇದೆಯಲ್ಲ ಜಾಸ್ತಿ ಇರಬೇಕು ಕಂಪೇರ್ ಟು ಇದು ಕಡಿಮೆ ಇರಬೇಕು. ಪಿ ಆಫ್ ನೀವೇನು ಮಾಡಬೇಕು, ಜಾಸ್ತಿ ಕಡಿಮೆ ಬರೆದ್ಬಿಡಿ ಅಷ್ಟೇ. ಫಸ್ಟ್ ಇದು ಚೆಕ್ ಮಾಡಿ, ಆಮೇಲೆ ಪಿ ಆಫ್ ಜಾಸ್ತಿ ಕಡಿಮೆ. ಇಲ್ಲಿ ಬರೆಯುವಾಗ ಪಿ ಆಫ್ 6,4ಗೆ ಫಾರ್ಮುಲಾ ಯಾವ ಥರ ಬರೀದೆ ಅಂದರೆ ಕೆ 0 to ಇಲ್ಲಿ ಎಷ್ಟಿದೆ 4ಗೆ ಎಂಡ್ ಮಾಡಿ, ಆಮೇಲೆ -1/k ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, 4ನ ಇಲ್ಲಿ ಬರೀರಿ, 4c 4 - k ಅಂತ ಬರ್ಕೊಳ್ಳಿ. ಆಮೇಲೆ 4 - k ಹೋಲ್ ಪವರ್ 6. ಇದು ಫಾರ್ಮುಲಾ. ಇದನ್ನ ಫಾರ್ಮುಲಾ ಕ್ರಿಯೇಟ್ ಮಾಡೋದು ಯಾವ ಥರ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಫಸ್ಟು ಕೆ 0 to 4 ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? 0 to ಇಲ್ಲಿ 5 ಇದ್ದರೆ 0 to 5 -1/k ಸೇಮ್ ಕೆನೇ ಇರಲಿ. ಇಲ್ಲಿ 4 ಇದ್ದರೆ 4c 4 - k, 5 ಇದ್ದರೆ 5c 5 - k, 5c 5 - k, 6 ಇದ್ದರೆ 6c 6 - k ಆಯ್ತಲ್ವಾ? ಆಮೇಲೆ ಈ 4 - kನ ಬರೀರಿ, ಹೋಲ್ ಪವರ್ ಏನಿರುತ್ತೆ ಅದು ಬರೀರಿ. ಇದು ಫಾರ್ಮುಲಾ. ಗೊತ್ತಾಗ್ತಿದೆಯಲ್ವಾ ಕ್ರಿಯೇಟ್ ಮಾಡೋದು? ಅದಾದಮೇಲೆ ಏನು ಮಾಡಿ, ಫಸ್ಟು ಕೆ ಜಾಗದಲ್ಲಿ 0 ಹಾಕಿ, -1/0 4c 4 - 0 ಅಂದರೆ 4 4 - 0 ಹೋಲ್ ಪವರ್ 4 - 0 ಅಂದರೆ 4/6 ಪ್ಲಸ್ ಕೆ ಜಾಗದಲ್ಲಿ 1 ಹಾಕಿ, -1/1 4c 4 - 1 ಅಂದರೆ 3 4 - 1 ಅಂದರೆ 3/6 ಪ್ಲಸ್ ಆಮೇಲೆ -1/2 ಜಾಗ ಹಾಕಿ ಕೆ ಜಾಗದಲ್ಲಿ. 4c 4 - 2 ಅಂದರೆ 4c2, ಆಮೇಲೆ 4 - 2 ಅಂದರೆ 2/6. ಕೆ ಜಾಗದಲ್ಲಿ 3 ಹಾಕಿ ಈಗ, -1/3 4c 4 - 3 4 - 3 ಅಂದರೆ 1 4 - 3 ಅಂದರೆ 1/6. ನೆಕ್ಸ್ಟು ಕೆ ಜಾಗದಲ್ಲಿ 4 ಹಾಕಿ, 4ಗೆ ನಿಲ್ಲಿಸಬೇಕು, -1/4 4c 4 - 4 ಅಂದರೆ 0/6. ಇದು ಫಾರ್ಮುಲಾ. ಅರ್ಥ ಆಯ್ತಲ್ವಾ? ಈಗ ಇದು ಬರ್ತಾದ್ಮೇಲೆ ಏನು ಮಾಡಬೇಕು ನೀವು, ಕ್ಯಾಲ್ಸಿಲಿ ನಾನು ಹೇಳ್ದಂಗೆ ಟೈಪ್ ಮಾಡಿ ನೋಡಿ. ಕ್ಯಾಲ್ಸಿಲಿ AC ಟೈಪ್ ಮಾಡಿಕೊಂಡು ಶಿಫ್ಟು ಲಾಗ್ ಹೊಡೀರಿ, ಸಮೇಷನ್ ಬರುತ್ತೆ. ಇಲ್ಲಿ ಕೆನ ಎಕ್ಸ್ ಅಂದ್ಕೊಳ್ಳಿ. ಅಂದರೆ ಇಲ್ಲಿ ಫಸ್ಟು -1/, ಕೆ ಜಾಗದಲ್ಲಿ ಎಕ್ಸ್ ಹಾಕ್ಕೊಳ್ಳಿ, -1/x. ಫಸ್ಟು ಏನು ಮಾಡಬೇಕು, AC ಹೊಡೆದ್ಬಿಟ್ಟು ಶಿಫ್ಟು ಲಾಗ್ ಹೊಡೆದು ಆಮೇಲೆ ಈ ಥರ ಬರುತ್ತೆ, -1/x ಹೊಡಿಬೇಕು. ಆಮೇಲೆ 4c 4 - k ಹೊಡಿಬೇಕು. ಸೈಡಿಗೆ ಬನ್ನಿ, ಇಂಟು 4 ಶಿಫ್ಟು ಡಿವೈಡು 4 - x ಬ್ರ್ಯಾಕೆಟಲ್ಲಿ 4 - x 4 - ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಎಕ್ಸು, ಆಮೇಲೆ ಇಂಟು ಹೊಡೆದು 4c 4 - x ಹೊಡೆದ್ಮೇಲೆ 4 - x ಹೋಲ್ ಪವರ್ 6. ಇಲ್ಲೇನಿಲ್ಲ, ಕೆ ಜಾಗದಲ್ಲಿ ಎಕ್ಸ್ ಹಾಕ್ಕೋಬೇಕೆಲ್ಲ ಅಷ್ಟೇ. 4 - ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 6. ಆಮೇಲೆ ಏನು ಮಾಡಿ, ಸೈಡಿಗೆ ಬಂದು ಎಕ್ಸ್ 0 to 4 ಹಾಕಿ, 0 to 4 ಈಕ್ವಲ್ ಹೊಡೀರಿ. ಪಿ ಆಫ್ 6,4 ಬಂದ್ಬಿಡುತ್ತೆ ಆನ್ಸರ್ 1560. ಫೈನಲ್ ಆನ್ಸರ್ ಇದ್ರದ್ದು ಆನ್ಸರ್ ಬಂದು 1560 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಸಪ್ರೇಟ್ ಮಾಡಿದ್ರು ಅದೇ ಬರುತ್ತೆ. ಇದು ನೋಡಿ, ಡೈರೆಕ್ಟಾಗಿ ಟೈಪ್ ಮಾಡೋದು. ಇಲ್ಲಿ ಸಿಂಪಲ್ಲು ಕೆ 0 to 4ನ x 0 to 4 ಅಂತ ಟೈಪ್ ಮಾಡ್ಕೊಳ್ಳಿ. -1/k ಜಾಗದಲ್ಲಿ ಎಕ್ಸ್ ಹಾಕ್ಕೊಳ್ಳಿ. 4c ಗೆ ಕಾಂಬಿನೇಷನ್ ಶಿಫ್ಟ್ ಡಿವೈಡ್ ಹೊಡಿಬೇಕು, 4 - x ಅಂತ ಬರ್ಕೊಳ್ಳಿ. ಆಮೇಲೆ 4 - x/6 ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಇದಾದಮೇಲೆ ಏನು ಮಾಡಬೇಕಂದ್ರೆ ನೀವು, ಇಷ್ಟೇ ಮುಗೀತು. therefore the number of onto functions
ಫ್ರಮ್ B to A is 1560. ಈಗ ನೋಡಿ, ಇದಾದಮೇಲೆ ಇಲ್ಲಿ ಕ್ವಶನಲ್ಲಿ ನಿಮಗೆ ನಂಬರ್ ಆಫ್ ಆನ್ ಟು ಫಂಕ್ಷನ್ ಫ್ರಮ್ B to A ಕೇಳಿದ್ದಾರೆ, ಆದರೆ ಫ್ರಮ್ ಒನ್ ಟು ಒನ್ ಫಂಕ್ಷನ್ ಫ್ರಮ್ B to A ಕೇಳಿಲ್ಲ. ಎಕ್ಸ್ಟ್ರಾ ಅದನ್ನು ಮಾಡ್ಬಿಡೋಣ. ಈಗ ನೋಡಿ, ಎಕ್ಸ್ಟ್ರಾ ಕೇಳಿದರೆ ಮಾಡಿ. ದ ನಂಬರ್ ಆಫ್ ಒನ್ ಟು ಒನ್ ಫಂಕ್ಷನ್ಸ್ ಫ್ರಮ್ B to A. ಇಲ್ಲಿ ನೋಡಿ, ಫಸ್ಟ್ ಏನು ಮಾಡಬೇಕು, ಒನ್ ಟು ಒನ್ ಫಂಕ್ಷನ್ಗೆ ಫಸ್ಟ್ ಚೆಕ್ ಮಾಡಬೇಕು. ಏನು ಕಂಡೀಷನ್ ಚೆಕ್ ಮಾಡಬೇಕಂದ್ರೆ, ಒನ್ ಟು ಒನ್ ಫಂಕ್ಷನ್ಸ್ ಇರಬೇಕು ಅಂದರೆ ಕಂಡೀಷನ್ನು ಫಸ್ಟು ಸೆಟ್ ಇದೆಯಲ್ಲ ಶುಡ್ ಬಿ ಲೆಸ್ ದೆನ್ ಸೆಕೆಂಡ್ ಸೆಟ್. ಇದು ಫಸ್ಟ್ ಇದೆಯಲ್ಲ ಶುಡ್ ಬಿ ಲೆಸ್ ದೆನ್ ಸೆಕೆಂಡ್ ಸೆಟ್. ಇಲ್ಲಿ ಫಸ್ಟ್ ಯಾವುದು, ಇದು ಮ್ಯಾಗ್ನಿಟ್ಯೂಡ್ ಆಫ್ B ಶುಡ್ ಬಿ ಲೆಸ್ ದೆನ್ ಮ್ಯಾಗ್ನಿಟ್ಯೂಡ್ ಆಫ್ A. ಕರೆಕ್ಟ್ ಅಲ್ವಾ? ಇಲ್ಲಿ ಇದೆಷ್ಟು, ಮ್ಯಾಗ್ನಿಟ್ಯೂಡ್ ಆಫ್ B ಬಂದು 6, ಸಾರಿ ಎಷ್ಟಿದು, ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ B ಎಷ್ಟು, 6. ಮ್ಯಾಗ್ನಿಟ್ಯೂಡ್ ಆಫ್ A ಎಷ್ಟು, 4. ನೋಡಿ, 6 ಲೆಸ್ ದೆನ್ 4 ಆಗುತ್ತಾ, ಸ್ಯಾಟಿಸ್ಫೈ ಆಗುತ್ತಾ? ಇದು ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ನಂಬರ್ ಆಫ್ ಒನ್ ಟು ಒನ್ ಫಂಕ್ಷನ್ ಬಂದು 0. ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ A ಮತ್ತು B ಈಕ್ವಲ್ ಇಲ್ಲ, ಬೇರೆ ಇದೆ ಅಂದರೆ 4, 6, 5, 6 ಆ ಥರ ಇದೆ ಅಂದರೆ ಒನ್ ಟು ಒನ್ ಫಂಕ್ಷನ್ ಬಂದರೆ ಆನ್ ಟು ಬರಲ್ಲ, ಆನ್ ಟು ಬಂದರೆ ಒನ್ ಟು ಒನ್ ಬರಲ್ಲ. ಒನ್ ಟು ಒನ್ ಬರೋಕ್ಕೆ ಕಂಡೀಷನ್ ಏನಂದರೆ, ನೋಡಿ ಒನ್ ಟು ಒನ್ಗೆ ಕಂಡೀಷನ್ ಏನಂದರೆ ಫಸ್ಟ್ ಸೆಟ್ದು ನಂಬರ್ಸ್ ಶುಡ್ ಬಿ ಲೆಸ್ ದೆನ್ ಸೆಕೆಂಡ್ ಸೆಟ್ಟು. A to B ಇದು ನೋಡಬೇಕು, ಇದು ಫಸ್ಟ್ ಸೆಟ್ಟು. A to B, B to A ಅದು ನೋಡಬೇಕು. ಇಲ್ಲಿ A to B ಇದೆಯಲ್ಲ, ಇದು ಫಸ್ಟ್ ಸೆಟ್ ಏನು A, ಸೆಕೆಂಡ್ ಸೆಟ್ ಏನು B. ಫಸ್ಟ್ ಸೆಟ್ದು ನಂಬರ್ ಆಫ್ ಎಲಿಮೆಂಟ್ ಶುಡ್ ಬಿ ಲೆಸ್ ದೆನ್ ಸೆಕೆಂಡ್ ಸೆಟ್ಟು. ಯಾವುದಕ್ಕೆ, ಒನ್ ಟು ಒನ್ಗೆ. ಮತ್ತು ಇದು ಆನ್ ಟುಗೆ ಫಸ್ಟ್ ಸೆಟ್, ಇದು ಫಸ್ಟ್ ಸೆಟ್ ಅಲ್ವಾ B to A ಅಂದರೆ, ಇದು ಫಸ್ಟ್ ಸೆಟ್ಟು. ಇಲ್ಲಿ ಫಸ್ಟ್ ಸೆಟ್ ಶುಡ್ ಬಿ ಗ್ರೇಟರ್ ದೆನ್ ಸೆಕೆಂಡ್ ಸೆಟ್ದು ಎಲಿಮೆಂಟ್. ಗೊತ್ತಾಗ್ತಿದೆಯಾ? ನೋಟ್ ಅಂತ ಇಲ್ಲಿ ಬರೆಸ್ಬಿಡ್ತೀನಿ, ಇಂಪಾರ್ಟೆಂಟ್ ನೋಟು. ಇದು ರಫು, ಇದು ಎಕ್ಸಾಮಲ್ಲಿ ಏನು ಬರೆಯೋಕ್ಕೆ ಹೋಗಬೇಡಿ. ಫಾರ್ ಒನ್ ಟು ಒನ್ ನೋಡಿ, ಫಸ್ಟ್ ಸೆಟ್ಟು ಶುಡ್ ಬಿ ಲೆಸ್ ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ದ ಸೆಕೆಂಡ್ ಸೆಟ್. ಇಲ್ಲಿ ಫಸ್ಟ್ ಸೆಟ್ ಮೀನಿಂಗು A to B ಇದ್ದರೆ ಇದು ಫಸ್ಟ್ ಸೆಟ್ಟು, ಇದು ಸೆಕೆಂಡ್ ಸೆಟ್. B to A ಇದ್ದರೆ B ಫಸ್ಟ್ ಸೆಟ್ಟು, A ಸೆಕೆಂಡ್ ಸೆಟ್, ಆ ಥರ ಅನ್ಕೋಬಿಡಿ. ಫಾರ್ ಆನ್ ಟು ಫಸ್ಟ್ ಸೆಟ್ ಕಾರ್ಡಿನಾಲಿಟಿ ಶುಡ್ ಬಿ ಗ್ರೇಟರ್ ದೆನ್ ಸೆಕೆಂಡ್ ಸೆಟ್. ಇದನ್ನ ರಿಮೆಂಬರ್ ಇಟ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಒನ್ ಟು ಒನ್ ಇದ್ದರೆ ಆನ್ ಟು ಬರಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್, ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಆನ್ ಟು 0 ಆಗುತ್ತೆ. ಒನ್ ಟು ಒನ್ ಇದ್ದರೆ, ಆನ್ ಟು ಇದ್ದರೆ ಒನ್ ಟು ಒನ್ ಬರಲ್ಲ. ಈಗ ಇನ್ನೊಂದು ಸತಿ ಇದನ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದೇನು ಮಾಡಬೇಕಂದ್ರೆ, ಈಗ ನೋಡಿ, A ಕೊಟ್ಟಿದ್ದಾರೆ 1 2 3 4, B ಕೊಟ್ಟಿದ್ದಾರೆ 1 2 3 4 5 6. ಹೌ ಮೆನಿ ಫಂಕ್ಷನ್ಸ್ ಆರ್ ದೇರ್ ಫ್ರಮ್ A to B? How many of these are one to one? How many functions are from B to A? How many of these are on to ಅಂತ ಕೇಳಿದ್ದಾರೆ. ಫಸ್ಟ್ M ಅಂತ ಬರ್ಕೊಳ್ಳಿ, ಇದನ್ನ ಡಿನೋಷನ್ A 4, ಇದನ್ನ N ಬರ್ಕೊಳ್ಳಿ 6. ದ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ A to Bಗೆ ಫಾರ್ಮುಲಾ ಕ್ರಿಯೇಟ್ ಮಾಡೋದು ಯಾವ ಥರ ಅಂದರೆ, Aಗೆ ಏನು ಡಿನೋಟ್ ಮಾಡಿದ್ದೀರಾ ಅದು ಬರ್ಕೊಳ್ಳಿ, M ಅಂತ ಡಿನೋಟ್ ಮಾಡಿದ್ದೀರಾ. Bಗೆ ಏನಂತ ಡಿನೋಟ್, N ಪವರ್ M ಅಂತ ಫಾರ್ಮುಲಾ. ಇದು ಪವರ್, ಇದು ನಂಬರ್ ಆಫ್ ಫಂಕ್ಷನ್ಸ್ಗೆ. ಆಮೇಲೆ ದ ನಂಬರ್ ಆಫ್ ಒನ್ ಟು ಒನ್ ಫಂಕ್ಷನ್ ಫ್ರಮ್ A to B. ಅರ್ಥ ಆಗ್ತಿದೆಯಾ? ಫಸ್ಟು A ಲೆಸ್ ದೆನ್ B ಇದೆಯಾ ಚೆಕ್ ಮಾಡ್ಕೊಳ್ಳಿ. A ಎಷ್ಟು, 4, ಕಾರ್ಡಿನಾಲಿಟಿ ಆಫ್ A 4, ಕಾರ್ಡಿನಾಲಿಟಿ ಆಫ್ B 6, ಅಂದರೆ 4 ಲೆಸ್ ದೆನ್ 6 ಇದೆ, ಅಂದರೆ ನಂಬರ್ ಆಫ್ ಒನ್ ಟು ಒನ್ ಫಂಕ್ಷನ್ ಬರುತ್ತೆ. ಆವಾಗ ಏನು ಮಾಡಿ, Aಗೆ M ಹಾಕ್ಕೊಳ್ಳಿ ಡಿನೋಷನ್ನು, Bಗೆ N ಅಂತ ಇದೆ, ಅದಕ್ಕೆ ಫಸ್ಟು N ಫ್ಯಾಕ್ಟೋರಿಯಲ್ ಬರ್ಕೋಬೇಕು, ಡಿವೈಡ್ ಬೈ N ಮೈನಸ್ M ಫ್ಯಾಕ್ಟೋರಿಯಲ್, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಬಂದ್ಬಿಡುತ್ತೆ. ಫಸ್ಟ್ ಇದು ಚೆಕ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವ? ಈಗ ನೋಡಿ, ನಂಬರ್ ಆಫ್ ಫಂಕ್ಷನ್ ಆನ್ ಟು ಫಂಕ್ಷನ್ ಫ್ರಮ್ A to Bಗೆ
ಈಗ ಇದೇನು ಕೇಳಿಲ್ಲ, ಇದು ಎಕ್ಸ್ಟ್ರಾ. ನಾನೇನಂತೆ ಆನ್ ಟು ಫಂಕ್ಷನ್ಗೆ ಫಸ್ಟ್ ಸೆಟ್ಟು ಗ್ರೇಟರ್ ಇರಬೇಕು ಸೆಕೆಂಡ್ ಸೆಟ್ಗಿಂತ. ಇಲ್ಲಿ ಫಸ್ಟ್ ಸೆಟ್ ಏನಿದೆ 4 ಇದೆ, ಸೆಕೆಂಡ್ ಸೆಟ್ 6 ಇದೆ, ಅಂದರೆ ಗ್ರೇಟರ್ ಇಲ್ಲ, ಲೆಸ್ಸರ್ ಇದೆ, ಅದಕ್ಕೆ ಇದು 0. ಅರ್ಥ ಆಯ್ತಲ್ಲ? ಮೂರನೇದು ಮಾಡೋಣ. ಹೌ ಮೆನಿ ಫಂಕ್ಷನ್ಸ್ ಫ್ರಮ್ ಬಿ ಟು ಎ. ಬಿ ಟು ಎಗೆ ಫಸ್ಟ್ ಇದನ್ನ ಬಿನ ಡಿನೋಟ್ ಮಾಡಿರೋದು ಎನ್ನು, ಅದು ಬರ್ಕೊಳ್ಳಿ. ಏನು ಡಿನೋಟ್ ಮಾಡಿದ್ದೀರಾ ಅದು ಬರ್ಕೊಳ್ಳಿ. ಏನೋ ಡಿನೋಟ್ ಮಾಡಿರೋದು ಎಮ್ಮು. ಸೆಕೆಂಡ್ನ ಬೇಸಲ್ಲಿ ಬರ್ಕೊಳ್ಳಿ, ಫಸ್ಟ್ನ ಪವರ್ಗೆ ಹಾಕಿ, ಅದೇ ಆನ್ಸರ್. ನಂಬರ್ ಆಫ್ ಆನ್ ಟು ಫಂಕ್ಷನ್ ಫ್ರಮ್ ಬಿ ಟುಗೆ ಫಸ್ಟ್ ಚೆಕ್ ಮಾಡಿ. ಬಿದು ಜಾಸ್ತಿ, ಬಿ ನಂಬರ್ ಆಫ್ ಎಲಿಮೆಂಟ್ ಬಿ ಜಾಸ್ತಿ ಇದ್ದರೆ ಎದು ಮಾಡ್ಬೋದು ಆನ್ ಟು. ಅದಕ್ಕೆ ಫಾರ್ಮುಲಾ ಪಿ ಆಫ್ ಜಾಸ್ತಿ ಕಾಮ ಕಡಿಮೆ, ಅಷ್ಟೇ. ಪಿ ಆಫ್ ಜಾಸ್ತಿ ಕಾಮ ಕಡಿಮೆ. ಇದನ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಇದು ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಕೆ 0 to ಇದು ಕಡಿಮೆ ಇದೆಯಲ್ಲ, ಅದು ರೈಸ್ ಮಾಡಿಬಿಡಿ 4 -1 ಪವರ್ಗೆ ಕಾಮನ್ನು. ಇದು 4ನ ಇಲ್ಲಿ ಮತ್ತೆ ಬರ್ಕೋಬೇಕು. 5 ಇದ್ದರೆ 5, 4C 4 - ಕೆ. ಈ 4 - ಕೆನ ಬರೆದ್ಬಿಟ್ಟು ಪವರ್ ಫಸ್ಟ್ ಇದೆಯಲ್ಲ ಅದು ಪವರ್ ಹಾಕೋದು. ಇದನ್ನ ಸೇಮ್ ಕ್ಯಾಲ್ಸಿಯಲ್ಲಿ ಶಿಫ್ಟ್ ಲ್ಯಾನ್ ಹೊಡೆದು ನೋಡಿ, AC ಶಿಫ್ಟ್ ಟು ಲ್ಯಾನ್ ಹೊಡೆದು ಸಮೇಷನ್ ಬರುತ್ತೆ. ಇಲ್ಲಿ ಕೆ ಬದಲು ಎಕ್ಸ್ ಹಾಕ್ಬಿಟ್ರೆ ಈ ಥರ ಸೇಮ್ ಕ್ರಿಯೇಟ್ ಮಾಡಬೇಕು ನೀವು ಕ್ಯಾಲ್ಸಿಲಿ. ಅಲ್ಲಿ ಕೆ ಬದಲು ಎಕ್ಸ್ ಹಾಕಬೇಕಷ್ಟೆ. ಈಕ್ವಲ್ ಹೊಡೆದ್ರೆ ಈ ಆನ್ಸರ್ ಬಂದ್ಬಿಡುತ್ತೆ. ಆಯಿತು. ಈಗ ನಂಬರ್ ಆಫ್ 1 to 1 ಫಂಕ್ಷನ್ಸು, ಇದು ಆನ್ ಟು ಫಂಕ್ಷನ್ ಬಂದರೆ 1 to 1 ಫಂಕ್ಷನ್ 0 ಇರುತ್ತೆ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.